Hello everyone. Welcome to Shankar IAS Academy ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್. ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ನ ಇವತ್ತಿನ ವಿಡಿಯೋದಲ್ಲಿ ಐ ಹೀಲ್ಡಿಂಗ್ ಏರಿಯಾ ಆಗಿರುವಂತಹ ಯಾಣ ಕೇವ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಯಾಣ ಕೇವ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾಣ ಕೇವ್ ನ ಇವಾಗ ಭಾರತದಲ್ಲಿ ಇವತ್ತು ಜಿಯೋ ಹೆರಿಟೇಜ್ ಸೈಟ್ ಆಗಿ, ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ ಆಗಿ ರೆಕಗ್ನೈಸ್ ನ ಮಾಡಿದ್ದಾರೆ. ಸೊ ಈ ರೆಕಗ್ನಿಷನ್ ಮಾಡಿರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಇದರ ಬಗ್ಗೆ ಕ್ವಶನ್ಸ್ ಗಳು ಅರೈಸ್ ಆಗುತ್ತೆ. ಸೊ ಯಾಣ ಕೇವಿನ ಜಿಯೋಗ್ರಫಿಕಲ್ ಫೀಚರ್ ಏನು, ಮತ್ತೆ ಯಾಣ ಕೇವ್ ಯಾಕೆ ಇಂಪಾರ್ಟೆಂಟ್, ಯಾಣ ಕೇವ್ ಹೇಗೆ ಎವಾಲ್ವ್ ಆಗಿದೆ, ಜಿಯೋಗ್ರಫಿಕಲ್ ಹೆರಿಟೇಜ್ ಸೈಟ್ ಅಂದ್ರೆ ಏನು, ಅಥವಾ ಜಿಯಾಲಜಿಕಲ್ ಹೆರಿಟೇಜ್ ಸೈಟ್ ಅಂತ ಅಂದ್ರೆ ಏನು. ಸೊ ಜಿಯಾಲಜಿಕಲ್ ಹೆರಿಟೇಜ್ ಸೈಟ್ ಇಂದ ಇಂಪಾರ್ಟೆನ್ಸ್ ಏನು, ಹಾಗೆಯೇ ಈ ಜಿಯಾಲಜಿಕಲ್ ಸೈಟ್ಸ್ ಗಳಿಂದ ಪ್ರೊಟೆಕ್ಷನ್ ಮಾಡೋದಕ್ಕೆ ಯಾವ ರೀತಿ ಚಾಲೆಂಜಸ್ ನ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಫೇಸ್ ಮಾಡ್ತಾ ಇದೆ, ಇದಿಷ್ಟನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ. ಇನ್ನು ಜನರಲ್ ಸ್ಟಡೀಸ್ ಪೇಪರ್ ಗೆ ಯಾವ್ದಕ್ಕೆ ಇದನ್ನ ಕನೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಜನರಲ್ ಸ್ಟಡೀಸ್ ಪೇಪರ್ 1 ನಲ್ಲಿ ಇರುವಂತಹ ಜಿಯೋಗ್ರಫಿ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ನೋಡಬಹುದಾಗತ್ತೆ. ಹಾಗೆಯೇ ಆರ್ಟ್ ಅಂಡ್ ಕಲ್ಚರ್ ಅಲ್ಲೂ ಕೂಡ ಇಂಡಿಯನ್ ಕಲ್ಚರ್ ಅಥವಾ ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್ ಅಲ್ಲೂ ಕೂಡ ನಾವು ಇದನ್ನ ರಿಲೇಟ್ ಮಾಡಬಹುದಾಗತ್ತೆ. ಸೊ ಯಾಣ ಕೇವ್ ಜಿಯೋ ಹೆರಿಟೇಜ್ ಸೈಟ್ ಆಗಿ ಈಗ ರೆಕಗ್ನೈಸ್ ಆಗಿರೋದ್ರಿಂದ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಗಳು ಕೂಡ ಸೈಮಲ್ಟೇನಿಯಸ್ಲಿ ಇದಕ್ಕೆ ಇಂಪಾರ್ಟೆಂಟ್ ಆಗತ್ತೆ. ಸೊ ನ್ಯಾಷನಲ್ ಇಂಪಾರ್ಟೆನ್ಸ್, ಇದಕ್ಕೆ ರೆಕಗ್ನಿಷನ್ ತಗೊಳ್ಳೋದ್ರಿಂದ ನ್ಯಾಷನಲ್ ಇಂಪಾರ್ಟೆನ್ಸ್ ಕೂಡ ಭಾರತಕ್ಕೆ ಸಿಗ್ತಾ ಹೋಗುತ್ತೆ. ಬಿಫೋರ್ ನೋಯಿಂಗ್ ವಾಟ್ ಇಸ್ ದ ಯಾಣ ಕೇವ್ ಅಥವಾ ಯಾಣ ಕೇವ್ ಹೇಗೆ ಡೆವಲಪ್ ಆಯಿತು ಅಂತ ನೋಡೋದಕ್ಕಿಂತ ಮುಂಚೆ ನಾವು ಜಿಯೋ ಹೆರಿಟೇಜ್ ಸೈಟ್ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿದ್ರೆ ಯಾವ ಒಂದು ಸೈಟ್ಸ್ ಗಳು ಜಿಯಾಲಜಿಕಲಿ ಯುನಿಕ್ ಫೀಚರ್ ಅನ್ನ ಒಳಗೊಂಡಿರುತ್ತೆ, ಜೊತೆಗೆ ದ ಸೈಟ್ ಹ್ಯಾವಿಂಗ್ ಅ ಸೈಂಟಿಫಿಕ್ ವ್ಯಾಲ್ಯೂ ನ ಹೊಂದಿರುತ್ತೆ. ಹಾಗೆಯೇ ಆ ಒಂದು ಸೈಟ್ ಅನ್ನ ಸ್ಟಡಿ ಮಾಡೋದ್ರಿಂದ ಎಜುಕೇಶನ್ ಕೂಡ ರಿಲೇಟ್ ಮಾಡಬಹುದು. ಹಾಗೆ ಭಾರತದ ಕಲ್ಚರಲ್ ನ ಮತ್ತೆ ಆಸ್ಥೆಟಿಕ್ ನ ರೆಪ್ರೆಸೆಂಟ್ ಮಾಡುತ್ತಲ್ವಾ, ಆ ರೀತಿಯಾದಂತಹ ಸೈಟ್ಸ್ ಗಳನ್ನ ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಕ್ಸಾಮ್ ಅಲ್ಲಿ ಇಫ್ ಇನ್ ಕೇಸ್ ಮೇನ್ಸ್ ಅಲ್ಲಿ ಕೇಳಿದ್ರೆ ಅದಕ್ಕೆ ನಾವು ಅಫಿಷಿಯಲ್ ಡೆಫಿನೇಷನ್ ನ ಬರಿಬೇಕಾಗತ್ತೆ ವೆನ್ ಇಟ್ ಕಮ್ಸ್ ಟು ಇಂಟ್ರೊಡಕ್ಷನ್ ಪಾರ್ಟ್. ಸೊ ಅಫಿಷಿಯಲ್ ಆಗಿ ಯಾವ ರೀತಿ ಡೆಫಿನೇಷನ್ ಇದ್ರಲ್ಲಿ ಯೂಸ್ ಮಾಡಬಹುದು ಅಂತ ನೋಡೋಣ. ಮೊದಲಿಗೆ ಅಫಿಷಿಯಲಿ ರೆಕಗ್ನೈಸ್ಡ್ ಲೊಕೇಶನ್ ದಟ್ ಶೋಕೇಸ್ ಯುನಿಕ್ ಜಿಯೋಲಾಜಿಕಲ್ ಫೀಚರ್ ಹೋಲ್ಡಿಂಗ್ ಪ್ರೊಫೌಂಡಿಂಗ್ ಸೈಂಟಿಫಿಕ್ ಎಜುಕೇಶನಲ್ ಅಂಡ್ ಕಲ್ಚರಲ್ ಇಂಪಾರ್ಟೆನ್ಸ್. ಸೊ ಈ ಡೆಫಿನೇಷನ್ ನ ಡೈರೆಕ್ಟ್ ಆಗಿ ನೀವು ಆನ್ಸರ್ ರೈಟಿಂಗ್ ಅಲ್ಲಿ ಯೂಸ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗಿರುವಂತಹ ಇಂಟ್ರೊಡಕ್ಷನ್ ಸಿಗತ್ತೆ. ಸೊ ಇದಕ್ಕೆ ಎಸ್ಥೆಟಿಕ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಯಾಕೆ ಎಸ್ಥೆಟಿಕ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ರೆ, ಡ್ಯೂ ಟು ಜಿಯೋಲಾಜಿಕಲ್ ಫೀಚರ್. ಜಿಯೋಲಾಜಿಕಲ್ ಫೀಚರ್ ರೆಕಗ್ನಿಷನ್ ತಗೊಳ್ಳೋದ್ರಿಂದ ಇದಕ್ಕೆ ಒಂದು ಎಸ್ಥೆಟಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಯೂಶಲಿ ಯಾವ್ದೆಲ್ಲ ಯುನಿಕ್ ರಾಕ್ ಫಾರ್ಮೇಶನ್ಸ್ ಆಗಿರುತ್ತೆ, ಫಾಸಿಲ್ಸ್ ಡೆಪಾಸಿಟ್ಸ್ ಅಂತ ಕ್ರಿಯೇಟ್ ಆಗಿರುತ್ತೆ, ಹಾಗೆಯೇ ಎಜುಕೇಶನ್, ರಿಸರ್ಚ್ ಮತ್ತೆ ಕಲ್ಚರಲ್ ಸಿಗ್ನಿಫಿಕೆನ್ಸ್ ನ ಹೊಂದಿರುತ್ತೆ, ಅದನ್ನ ನಾವು ಜಿಯೋ ಹೆರಿಟೇಜ್ ಸೈಟ್ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡಿ ಟೂರಿಸಂ ಆಕ್ಟಿವಿಟೀಸ್ ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಇದನ್ನ ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಜಿಯೋ ಹೆರಿಟೇಜ್ ಸೈಟ್ ಅಂತ ನಾವು ರೆಕಗ್ನಿಷನ್ ಮಾಡೋದ್ರಿಂದ ಟೂರಿಸಂ ಆಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಟೂರಿಸಂ ಆಕ್ಟಿವಿಟಿ ಇನ್ಕ್ರೀಸ್ ಆದ್ರೆ ಆಟೋಮೆಟಿಕಲಿ ಎಕನಾಮಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಎಕನಾಮಿಕ್ ವ್ಯಾಲ್ಯೂ ಡೈರೆಕ್ಟ್ಲಿ ಆಡ್ ಟು ಜಿಡಿಪಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಒಂದು ದೇಶದ ಜಿಡಿಪಿ ಕೂಡ ಇದರಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡೈವರ್ಸಿಟಿಯನ್ನ ಕೂಡ ಈ ರೀತಿಯಾದಂತಹ ಜಿಯೋ ಹೆರಿಟೇಜ್ ಸೈಟ್ ಗಳು ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಜಸ್ಟ್ ಜಿಯಾಲಜಿಕಲ್ ಫೀಚರ್ ಅನ್ನ ಕನ್ಸಿಡರ್ ಮಾಡಿ ಇದನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಡೈವರ್ಸಿಟಿ ಅಂತ ತಗೊಂಡ್ರೆ ಕೆಲವೊಂದು ಜಿಯೋ ಹೆರಿಟೇಜ್ ಸೈಟ್ ಗಳು ಸೆಡಿಮೆಂಟರಿ ಲೇಯರ್ ಅಂದ್ರೆ ಏನ್ಷಿಯಂಟ್ ಸೆಡಿಮೆಂಟರಿ ಲೇಯರ್ ಅನ್ನ ಹೊಂದಿರುತ್ತೆ, ಜಿಯೋಗ್ರಫಿಯನ್ನ ಇಂಡಿಕೇಟ್ ಮಾಡುತ್ತೆ, ಹಾಗೆಯೇ ವಾಲ್ಕ್ಯಾನಿಕ್ ಸ್ಟ್ರಕ್ಚರ್ ಬಗ್ಗೆ ಹೇಳುತ್ತೆ, ಟೆಕ್ಟಾನಿಕ್ ಫೀಚರ್ ಬಗ್ಗೆ ಹೇಳುತ್ತೆ, ಅಲ್ಲಿಯ ಫಾಸಿಲ್ ಪಾರ್ಕ್ ಬಗ್ಗೆ ಹೇಳುತ್ತೆ. ಈ ರೀತಿ ಬೇರೆ ಬೇರೆ ಏರಿಯಾವನ್ನ ಇದು ಕವರ್ ಮಾಡುತ್ತೆ. ಆದ್ರಿಂದ ಜಿಯೋ ಹೆರಿಟೇಜ್ ಸೈಟ್ಸ್ ಗಳು ಒಂದು ದೇಶದ ಡೈವರ್ಸಿಟಿಯನ್ನ ರೆಕಗ್ನೈಸ್ ಮಾಡುತ್ತೆ. ನೆಕ್ಸ್ಟ್ ಸೈಂಟಿಫಿಕ್ ವ್ಯಾಲ್ಯೂ. ಕಾಂಟಿನೆಂಟಲ್ ಡ್ರಿಫ್ಟ್ ಯಾವ ತರ ಆಯ್ತು ಅಂತ ಹೇಳಿ ಗೊತ್ತಾಗತ್ತೆ, ಅಂದ್ರೆ ಇದೊಂಥರ ಎವಿಡೆನ್ಸ್ ತರ. ನಂತರ ಮ್ಯಾಸಿವ್ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್, ಕ್ಲೈಮೆಟಿಕ್ ಶಿಫ್ಟ್ ಅಂದ್ರೆ ಮುಂಚೆ ಇದ್ದಂತಹ ಕ್ಲೈಮೆಟಿಕ್ ಪ್ಯಾರಾಮೀಟರ್ಸ್ ಇಂದ ಈಗ ಹೇಗೆ ಕ್ಲೈಮೇಟ್ ಚೇಂಜ್ ಆಗ್ತದೆ, ಹಾಗೆಯೇ ಲೈಫ್ ಹೇಗೆ ಒರಿಜಿನ್ ಆಯ್ತು ಅನ್ನುವಂತಹ ಐಡಿಯಾಸ್ ಅನ್ನ ನಮ್ಗೆ ಜಿಯೋ ಹೆರಿಟೇಜ್ ಸೈಟ್ ಗಳು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಇದು ಜಿಯೋ ಹೆರಿಟೇಜ್ ಸೈಟ್ ಅಂದ್ರೆ ಏನು,
ಹಾಗೆಯೇ ಜಿಯೋ ಹೆರಿಟೇಜ್ ಸೈಟ್ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಗೊತ್ತಾಯ್ತು ಏನು ಅಂತ. ಬಟ್ ಹೂ ವಿಲ್ ರೆಕಗ್ನೈಸ್ ದ ಜಿಯೋ ಹೆರಿಟೇಜ್ ಸೈಟ್ಸ್? ಯಾರು ಜಿಯೋ ಹೆರಿಟೇಜ್ ಸೈಟ್ಸ್ ಗಳನ್ನ ರೆಕಗ್ನೈಸ್ ಮಾಡ್ತಾರೆ? ಮೊದಲನೇದಾಗಿ, ಭಾರತದಲ್ಲಿ ಜಿಯೋ ಹೆರಿಟೇಜ್ ಸೈಟ್ ಅನ್ನೋದು ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜಿಯೋ ಹೆರಿಟೇಜ್ ಸೈಟ್ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡೋದಕ್ಕೆ ಭಾರತದ ಜೊತೆಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಗಳು ಕೂಡ ಸ್ಟೆಪ್ಸ್ ಅನ್ನ ತಗೊಳ್ತಿವೆ. ಸೊ ಯಾವುದು ಜಿಯೋ ಹೆರಿಟೇಜ್ ಸೈಟ್ ಅನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿವೆ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ವಿತ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಎರಡು ಕೂಡ ಹೇಗೆ ಸೈಮಲ್ಟೇನಿಯಸ್ಲಿ ಒಂದಕ್ಕೊಂದು ಹೊಂದಿಕೊಂಡು ನಡೀತಿವೆ ಅಂತ ಹೇಳಿ ನೋಡ್ಕೊಳ್ಳೋಣ. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 1851ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಇದು ಭಾರತದಲ್ಲಿ ಜಿಯೋ ಹೆರಿಟೇಜ್ ಸೈಟ್ ಗಳನ್ನ ಐಡೆಂಟಿಫೈ ಮಾಡುತ್ತೆ. ಜಿಯೋ ಹೆರಿಟೇಜ್ ಸೈಟ್ ಗಳ ಜೊತೆಗೆ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ಸ್, ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ಸ್, ಜಿಯೋ ಹೆರಿಟೇಜ್ ಸೈಟ್ ಹಾಗೆ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ಸ್ ಎರಡನ್ನೂ ಕೂಡ ರೆಕಗ್ನೈಸ್ ಮಾಡಿ ಮೇಂಟೈನ್ ಮಾಡುತ್ತೆ. ಸೊ ಇದರ ರಿಲೇಟೆಡ್ ಸರ್ವೆಯನ್ನ, ರಿಸರ್ಚ್ ಅನ್ನು ಕೂಡ ಮಾಡುತ್ತೆ. ಹಾಗೆ ಜನಗಳಿಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವೇರ್ನೆಸ್ ನ ಕೂಡ ಪ್ರೊವೈಡ್ ಮಾಡೋದಕ್ಕೆ ಇನಿಷಿಯೇಟಿವ್ಸ್ ಗಳನ್ನ ತಗೊಂಡ್ಬರುತ್ತೆ. ಅಂದ್ರೆ ಮೇಜರ್ ಆರ್ಗನೈಸೇಷನ್ ಆಗಿ ಇದು ಆಕ್ಟ್ ಆಗ್ತದೆ ಜಿಯೋ ಹೆರಿಟೇಜ್ ಸೈಟಿನ ನಿಟ್ಟಿನಲ್ಲಿ. ಸೊ ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಜಿಯೋ ಹೆರಿಟೇಜ್ ಸೈಟ್ ಬರುತ್ತೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಮೈನ್ಸ್. ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂಡರ್ ಅಲ್ಲಿ ಜಿಯೋ ಹೆರಿಟೇಜ್ ಸೈಟ್ಸ್ ಗಳನ್ನ ರೆಕಗ್ನೈಸ್ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ಮೈನ್ಸ್ ಬಂದ್ಬಿಟ್ಟು ಜಿಯೋ ಹೆರಿಟೇಜ್ ಸೈಟ್ಸ್ ಗಳ ರಿಲೇಟೆಡ್ ಪಾಲಿಸಿ ಸಪೋರ್ಟ್ ಅನ್ನ ಮಾಡುತ್ತೆ. ಅದರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಅನ್ನು ಕೂಡ ಕೊಡುತ್ತೆ. ಸೊ ಇದೆರಡಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಮೈನ್ಸ್ ವರ್ಕ್ ಮಾಡ್ತಾ ಇದೆ. ಮೂರನೇದಾಗಿ, ಇಂಡಿಯಾ ಯುನೆಸ್ಕೋದ ಮೆಂಬರ್. ಇಂಡಿಯಾ ಯುನೆಸ್ಕೋದ ಕನ್ವೆನ್ಷನ್ ಕನ್ಸರ್ನಿಂಗ್ ದ ಪ್ರೊಟೆಕ್ಷನ್ ಆಫ್ ವರ್ಲ್ಡ್ ಕಲ್ಚರಲ್ ಅಂಡ್ ನ್ಯಾಚುರಲ್ ಹೆರಿಟೇಜ್ ಸೇಫ್ ಗಾರ್ಡ್ ನ ಮೆಂಬರ್ ಆಗಿದೆ. ಸೊ ಇದು ಮೆಂಬರ್ ಆಗಿರೋದ್ರಿಂದ ಭಾರತದಲ್ಲಿ ಇರುವಂತಹ ಕೆಲವೊಂದು ಸೈಟ್ಸ್ ಗಳನ್ನ, ಇಂಪಾರ್ಟೆಂಟ್ ಸೈಟ್ಸ್ ಗಳನ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಇನಿಷಿಯೇಟಿವ್ಸ್ ನ ತಗೊಳ್ಳೋದು ಈ ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯ ಉದ್ದೇಶ ಆಗಿದೆ. ಸೊ ನೆಕ್ಸ್ಟ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ASI ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೇವೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ ನೋಡಲ್ ಏಜೆನ್ಸಿ. ಅಂದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇದು ಮೇನ್ ಏಜೆನ್ಸಿ ಆಗಿ ವರ್ಕ್ ಆಗುತ್ತೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ಜಿಯೋ ಹೆರಿಟೇಜ್ ಸೈಟ್ಸ್ ಗಳನ್ನ ರೆಕಗ್ನೈಸ್ ಮಾಡೋದಕ್ಕೆ ಅಸಿಸ್ಟ್ ನ ಮಾಡುತ್ತೆ ಅಥವಾ ರೆಕಮೆಂಡೇಶನ್ ಮಾಡಿ ರಿಪೋರ್ಟ್ಸ್ ಗಳನ್ನ ಸಬ್ಮಿಟ್ ಮಾಡುತ್ತೆ. ಸೊ ಇದಿಷ್ಟು ಆರ್ಗನೈಸೇಷನ್ಸ್ ಗಳು ಜಿಯೋ ಹೆರಿಟೇಜ್ ಸೈಟ್ಸ್ ಗಳ ರೆಕಗ್ನಿಷನ್ ಗೆ ಶ್ರಮವನ್ನ ವಹಿಸ್ತಿವೆ. ಮೊದಲನೇದಾಗಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಎರಡನೇದಾಗಿ ಮಿನಿಸ್ಟ್ರಿ ಆಫ್ ಸೈನ್ಸ್, ಯುನೆಸ್ಕೋ ಫ್ರೇಮ್ ವರ್ಕ್, ಹಾಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ನಾಲ್ಕು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಬಟ್ ಮೇನ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನ ರೆಕಗ್ನಿಷನ್ ಮಾಡೋದು. ನೆಕ್ಸ್ಟ್, ಜಿಯೋ ಹೆರಿಟೇಜ್ ಸೈಟ್ ಅನ್ನ ರೆಕಗ್ನೈಸ್ ಮಾಡೋದಕ್ಕೆ ಯಾಕೆ ಜಿಯೋ ಹೆರಿಟೇಜ್ ಸೈಟ್ಸ್ ಗಳನ್ನ ರೆಕಗ್ನೈಸ್ ಮಾಡಬೇಕು? ವೈ ಇಟ್ ಇಸ್ ಇಂಪಾರ್ಟೆಂಟ್? ಮೊದಲನೇದಾಗಿ ಜಿಯಾಲಜಿಕಲ್ ಎವಲ್ಯೂಷನ್. ಹೇಗೆ ಜಿಯಾಲಜಿಕಲ್ ಎವಲ್ಯೂಷನ್ ಆಯ್ತು, ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಹೇಗಾಯ್ತು, ಹಾಗೆಯೇ ಅರ್ತ್ ಹೇಗೆ ಎವಾಲ್ವ್ ಆಯ್ತು, ಇದನ್ನೆಲ್ಲದನ್ನು ತಿಳ್ಕೊಳ್ಳೋದಕ್ಕೆ ನಮ್ಗೆ ಜಿಯೋ ಹೆರಿಟೇಜ್ ಸೈಟ್ಗಳು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಅಂದ್ರೆ ಭೂಮಿ ಯಾವ ತರ ಎವಾಲ್ವ್ ಆಯ್ತು, ಫಾಸಿಲ್ಸ್ ಯಾವ ತರ ಎವಾಲ್ವ್ ಆಯ್ತು, ರಾಕ್ ಲೇಯರ್ ಹೇಗಿದೆ, ಮಿನರಲ್ ಡೆಪಾಸಿಟ್ಸ್ ಹೇಗಿದೆ, ಇದೆಲ್ಲದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನಮ್ಗೆ ಜಿಯೋ ಹೆರಿಟೇಜ್ ಸೈಟ್ಗಳು ತುಂಬಾ ಹೆಲ್ಪ್ ಆಗತ್ತೆ. ಮೊದಲನೆಯ ಇಂಪಾರ್ಟೆನ್ಸ್. ಇದಕ್ಕೆ ಎಕ್ಸಾಂಪಲ್ ಯಾವ್ದನ್ನ ನೋಡ್ಬೋದು ಅಂತ ಹೇಳಿದ್ರೆ, ಶಿವಾಲಿಕ್ ಫಾಸಿಲ್ ಪಾರ್ಕ್. ಸೊ ಶಿವಾಲಿಕ್ ಫಾಸಿಲ್ ಪಾರ್ಕ್ ಎಲ್ಲಿರೋದು? ಹಿಮಾಚಲ್ ಪ್ರದೇಶ ಇರೋದು. ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ನಿಮಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಟೆಕ್ಟಾನಿಕ್ಸ್ ಅಂಡ್ ವಾಲ್ಕ್ಯಾನಿಸಮ್. ಟೆಕ್ಟಾನಿಕ್ ಆಕ್ಟಿವಿಟಿ ಮತ್ತೆ ವಾಲ್ಕ್ಯಾನಿಕ್ ಎರಪ್ಷನ್ಸ್, ಈ ಎರಡು ಮೇಜರ್ ಇಂದ ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ಸ್ ಗಳು ಆಗ್ತದೆ. ಜಿಯೋಗ್ರಫಿಯಲ್ಲಿ 11th ಸ್ಟ್ಯಾಂಡರ್ಡ್ NCERT ಅಲ್ಲಿ ನಾವು ಇದನ್ನ ನೋಡ್ಬೋದಾಗತ್ತೆ. ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ ಮತ್ತೆ ಕಾಂಟಿನೆಂಟಲ್ ಡ್ರಿಫ್ಟ್ ಹೇಗಾಯ್ತು ಅಂತ ನಮಗ್ ತಿಳ್ಕೊಳ್ಳೋದಕ್ಕೆ ಎವಿಡೆನ್ಸ್ ಆಗಿ ಜಿಯೋ ಹೆರಿಟೇಜ್ ಸೈಟ್ ಗಳು ವರ್ಕ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಡೆಕ್ಕನ್ ಟ್ರ್ಯಾಪ್. ಡೆಕ್ಕನ್ ಟ್ರ್ಯಾಪ್ ಅನ್ನ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ತಗೊಬೋದಾಗತ್ತೆ. ನಂತರ
ಪ್ಯಾಲಿಯೋ ಎನ್ವಿರಾನ್ಮೆಂಟ್ ಅಂಡ್ ಕ್ಲೈಮೇಟ್, ಹೇಗೆ ಇಂದಿನಿಂದ ಕ್ಲೈಮೆಟಿಕ್ ಚೇಂಜಸ್ ಆಯ್ತು, ಈಗ ಹೇಗಿದೆ, ಪೋಸ್ಟ್ ಕ್ಲೈಮೇಟ್ ಹೇಗಿತ್ತು, ಅದಾದ್ಮೇಲೆ ಇವಾಗ ಹೇಗಿದೆ, ಅದನ್ನೆಲ್ಲದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನಮ್ಗೆ ಜಿಯೋ ಹೆರಿಟೇಜ್ ಸೈಟ್ಗಳು ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಲಿಗ್ನೈಟ್ ಫಾಸಿಲ್ ಪಾರ್ಕ್ ಗುಜರಾತ್. ಇದರಲ್ಲಿ ಸೆಡಿಮೆಂಟರಿ ರಾಕ್ ಲೇಯರ್ ಹೇಗಾಗುತ್ತೆ, ಫರ್ಟಿಲೈಸರ್ಸ್ ವುಡ್ ಮತ್ತೆ ಲೀವ್ಸ್ ಹೇಗೆ, ಅಂದ್ರೆ ಫಾಸಿಲ್ ವುಡ್ ಮತ್ತೆ ಲೀವ್ಸ್ ಹೇಗೆ ಎವಾಲ್ವ್ ಆಯ್ತು, ಯಾವ ಟೈಮ್ ಅಲ್ಲಿ ಇತ್ತು, ಆಗ ಕ್ಲೈಮೆಟಿಕ್ ಪ್ಯಾರಾಮೀಟರ್ಸ್ ಹೇಗಿತ್ತು, ಈಗ ಹೇಗ್ ಚೇಂಜ್ ಆಯ್ತು, ಇದೆಲ್ಲದೂ ಕೂಡ ತಿಳ್ಕೊಳ್ಳೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ನಂತರ ಮಿನರಲಾಜಿಕಲ್ ಪ್ರೊಸೆಸ್, ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗೋದ್ರಿಂದ ರಾಕ್ ಫಾರ್ಮೇಶನ್ ಆಗುತ್ತಲ್ವಾ, ಎರೋಷನ್ಸ್, ಮಿನರಲ್ಸ್, ಹಾಗೆಯೇ ಮಿನರಲ್ ಡೆಪಾಸಿಷನ್ ಹೇಗಿದೆ, ಕ್ರಿಸ್ಟಲ್ ಡೆಪಾಸಿಷನ್ ಹೇಗಿದೆ, ರಾಕ್ ಫಾರ್ಮೇಶನ್, ಮೆಟಮಾರ್ಫಿಕ್ ರಾಕ್, ಇಗ್ನಿಷಿಯಸ್ ರಾಕ್, ಸೆಡಿಮೆಂಟರಿ ರಾಕ್ಸ್, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಗೆ ಜಿಯೋ ಹೆರಿಟೇಜ್ ಸೈಟ್ಗಳು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಜಿಯೋ ಹೆರಿಟೇಜ್ ಸೈಟ್ ನ ಇಂಪಾರ್ಟೆನ್ಸ್. ಈಗ ನ್ಯೂಸ್ ಅಲ್ಲಿರುವಂತಹ ಯಾಣ ಕೇವ್ ಬಗ್ಗೆ ನೋಡ್ಕೊಳ್ಳೋಣ. ಯಾಣ ಕೇವ್ ಕರ್ನಾಟಕದಲ್ಲಿ ಇರೋದು. ಕರ್ನಾಟಕದ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಯಾಣ ಕೇವ್ ಅನ್ನ ನೋಡ್ತೀವಿ, ಎಸ್ಪೆಷಲಿ ಸಹ್ಯಾದ್ರಿ ರೇಂಜ್. ಈ ಸಹ್ಯಾದ್ರಿ ರೇಂಜ್ ಅಲ್ಲಿ ಯಾಣ ಕೇವ್ ಅನ್ನ ನಾವು ನೋಡ್ಬೋದಾಗತ್ತೆ. ಇದು ಬೆಸ್ಟ್ ಟೂರಿಸಂ ಪ್ಲೇಸ್ ಅಂತಾನೆ ಕರೀಬಹುದು, ಫೇಮಸ್ ಟೂರಿಸಂ ಪ್ಲೇಸ್. ಯಾಣ ಕೇವ್ ಹೇಗೆ ಎವಾಲ್ವ್ ಆಗಿದೆ ಅಂತ ಹೇಳಿದ್ರೆ, ಕಾಸ್ಟ್ ಟೊಪೋಗ್ರಫಿಯಿಂದ ಡೆವಲಪ್ ಆಗಿರೋದು. ನಾವ್ ಯೂಶಲಿ ಕಾಸ್ಟ್ ಟೊಪೋಗ್ರಫಿ ಅಂತ ಹೇಳಿದ್ರೆ ಲೈಟ್ ಕಲರ್ ಇರುತ್ತೆ ಅಂಡ್ ಆಲ್ಸೋ ಸ್ಮೂತ್ ಇರುತ್ತೆ ಅಂತ ಅನ್ಕೊಳ್ತೀವಿ, ಕರೆಕ್ಟ್ ಅಲ್ವಾ? ಬಟ್ ದಿಸ್ ಯಾಣ ಕೇವ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ವೈ? ಬಿಕಾಸ್ ಯಾಣ ಕೇವ್ ಬಂದ್ಬಿಟ್ಟು ಮ್ಯಾಸಿವ್ ರಾಕ್ ಸ್ಟ್ರಕ್ಚರ್ ಇಂದ ಆಗಿರೋದು. ಇದು ಆರ್ಡ್ ಮತ್ತೆ ತುಂಬಾ ಡಾರ್ಕೆಸ್ಟ್ ಕಾಸ್ಟ್ ಟೊಪೋಗ್ರಫಿ ಆಗಿದೆ. ಕಾಸ್ಟ್ ಟೊಪೋಗ್ರಫಿ ಅಂತ ಹೇಳಿದ್ರೆ ವಾಟರ್ ಫಾರ್ಮೇಶನ್ಸ್ ಅಂತ ಆಗುತ್ತೆ, ಲೈಮ್ ಸ್ಟೋನ್ ಡೆಪಾಸಿಟ್ಸ್ ಅಂತ ಕ್ರಿಯೇಟ್ ಆಗೋದು ಕಾಸ್ಟ್ ಟೊಪೋಗ್ರಫಿ. ಜಿಯಾಲಜಿಕಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಬ್ಲಾಕ್ ಕ್ರಿಸ್ಟಲಿನ್ ಕಾಸ್ಟ್ ಲೈಮ್ ಸ್ಟೋನ್ ಇಂದ ಇದು ಕ್ರಿಯೇಟ್ ಆಗಿರೋದು. ಯೂಶಲಿ ಇದ್ರದ್ದು ಸ್ಟ್ರಕ್ಚರ್ ತುಂಬಾನೇ ಹಾರ್ಡ್ ಸ್ಟ್ರಕ್ಚರ್ ಇದೆ. ವೈ? ಬಿಕಾಸ್ ಕ್ರಿಸ್ಟಲಿನ್ ತುಂಬಾನೇ ಹತ್ರ ಆಗಿರೋದ್ರಿಂದ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಇಂದ ಇದಕ್ಕೆ ಹಾರ್ಡೆಸ್ಟ್ ಥಿಂಗ್ ನ ಅಂದ್ರೆ ಹಾರ್ಡೆಸ್ಟ್ ನ ಪ್ರೊವೈಡ್ ಮಾಡಿದೆ. ಅಂಡ್ ಜಿಯೋಗ್ರಫಿಕಲಿ ಯಾಣದ ಸುತ್ತಮುತ್ತ ನಾವು ನೋಡ್ಕೊಂಡ್ರೆ ಯಾವ ರೀತಿಯಾದಂತಹ ವೆಜಿಟೇಷನ್ ಇದೆ ಅಂತ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವು ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಅನ್ನ ನೋಡ್ಬೋದಾಗತ್ತೆ. ಎವರ್ಗ್ರೀನ್ ಅಂಡ್ ಸೆಮಿ ಎವರ್ಗ್ರೀನ್ ಅಂತ ಹೇಳಿದ್ರೆ ಎಲ್ಲಿ ಇದೆ ಯಾಣ ಕೇವ್ ಅಂತ ಅರ್ಥ? ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾಣ ಕೇವ್ ಅನ್ನ ನೋಡಬಹುದಾಗುತ್ತೆ. ಅಂಡ್ ಯಾಣ ಕೇವ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್, ಇದರಲ್ಲಿ 2 ಪೀಕ್ಸ್ ಇದೆ. ಒಂದು ಭೈರವೇಶ್ವರ ಶಿಖರ, ಎರಡನೇದಾಗಿ ಮೋಹಿನಿ ಶಿಖರ. ಈ ಭೈರವೇಶ್ವರ ಶಿಖರದ ಹೈಟ್ ಬಂದ್ಬಿಟ್ಟು 120 ಮೀಟರ್ ಟಾಲ್, ಅಂದ್ರೆ 390 ಫೀಟ್ಸ್ ಇದೆ. ಹಾಗೆಯೇ ಮೋಹಿನಿ ಶಿಖರ ಬಂದ್ಬಿಟ್ಟು 90 ಮೀಟರ್ ಅಂದ್ರೆ 300 ಫೀಟ್ ಇದೆ. ಸೊ ಎರಡರಲ್ಲಿ ಯಾವ್ದನ್ನಾದ್ರೂ ಕೇಳ್ಬೋದು, ಅಥವಾ ಎರಡನ್ನೂ ಕೊಟ್ಟು ಹೈಯೆಸ್ಟ್ ಯಾವ್ದಿದೆ ಅಂತನಾದ್ರೂ ಕೇಳಬಹುದಾಗತ್ತೆ. ನೆಕ್ಸ್ಟ್ ರೇರೆಸ್ಟ್ ಆಫ್ ದ ರೇರೆಸ್ಟ್ ಟೊಪೋಗ್ರಫಿಯನ್ನ ಇದು ರೆಪ್ರೆಸೆಂಟ್ ಮಾಡೋದು. ವೈ? ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಬ್ಲಾಕ್ ಅಥವಾ ಡಾರ್ಕೆಸ್ಟ್ ಕಾಸ್ಟ್ ಟೊಪೋಗ್ರಫಿ, ಅದಕ್ಕೋಸ್ಕರ. ಇನ್ನು ಯುನಿಕ್ ಫೀಚರ್ ಏನು ಅಂತ ಗೊತ್ತಾಯ್ತು. ಬಟ್ ಈಗ ರಿಲಿಜಿಯಸ್ಲಿ ನಾವು ನೋಡ್ಕೊಂಡ್ರೆ, ಇಲ್ಲಿ ತನಕ ನಾವು ಜಿಯೋಗ್ರಫಿಯಲ್ಲಿ ನೋಡ್ಕೋತಾ ಇದ್ವಿ ಅಲ್ವಾ, ರಿಲಿಜಿಯಸ್ಲಿ ನಾವು ನೋಡ್ಕೊಂಡ್ರೆ ಇಲ್ಲಿ ಗಂಗೋದ್ಭವ ಅನ್ನೋದನ್ನ ನೋಡ್ಬೋದಾಗತ್ತೆ. ಏನು ಗಂಗೋದ್ಭವ ಅಂತ ಹೇಳಿದ್ರೆ, ಇಲ್ಲಿ ವಾಟರ್ ಡ್ರಾಪ್ ಆಗತ್ತೆ. ಬಿಕಾಸ್ ಒಳಗಡೆ ಒಂದು ಲಿಂಗ ಇದೆ, ಅದನ್ನ ಸ್ವಯಂಭು ಲಿಂಗ ಅಂತ ಹೇಳಿ ಕರಿತೀವಿ. ಕನೆಕ್ಟ್ ಆರ್ಟ್ ಅಂಡ್ ಕಲ್ಚರ್ ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಲಿಂಗು ಇದೆ, ದಟ್ ಇಸ್ ಸ್ವಯಂಭು ಅಂತ ಹೇಳಿದ್ರೆ ತನ್ನಿಂದ ತಾನೇ ಡೆವಲಪ್ ಆಗಿರುವಂತಹ ಲಿಂಗು. ಈ ಸ್ವಯಂಭು ಲಿಂಗದ ಮೇಲೆ ನೀರು ಡ್ರಾಪ್ಲೆಟ್ ಆಗಿ ಬೀಳ್ತಾ ಇರುತ್ತೆ, ಅದನ್ನ ನಾವು ಗಂಗೋದ್ಭವ ಅಂತ ಹೇಳಿ ಕರಿತೀವಿ. ಈ ಗಂಗೋದ್ಭವಕ್ಕೆ ಎಲ್ಲಿಂದ ನೀರ್ ಬರ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಚಂಡಿ ಹೊಳೆಯಿಂದ ನೀರ್ ಬರ್ತಾ ಇದೆ. ಸೊ ಈ ಚಂಡಿ ಹೊಳೆಗೆ ಎಲ್ಲಿಂದ ನೀರ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಗ್ನಶಿನಿ ರಿವರ್ ಇಂದ. ಬಿಕಾಸ್ ಚಂಡಿಕಾ ಹೊಳೆ ಬಂದ್ಬಿಟ್ಟು ಅಗ್ನಶಿಲಿಯ ಟ್ರಿಬ್ಯೂಟರಿ. ಸೊ ಹಾಗಾಗಿ ಈ ಚಂಡಿಕಾ ಹೊಳೆಗೆ ಅಗ್ನಶಿನಿ ರಿವರ್ ಇಂದ ನೀರು ಸಿಗ್ತಾ ಹೋಗುತ್ತೆ. ಸೊ ಅಗ್ನಶಿನಿ ರಿವರ್ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಈಗ ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಳ್ಳೋಣ. ನೆಕ್ಸ್ಟ್ ಈ ಶಿಖರ ಇದೆ ಅಲ್ವಾ, ಭೈರವೇಶ್ವರ ಶಿಖರ, ಅದ್ರೊಳಗಡೆ ಲಿಂಗು ಇದೆ ಅಂದಲ್ಲ, ಅದನ್ನ ಸ್ವಯಂಭು ಅಂತ ಹೇಳಿ ಕರಿತೀವಿ. ಆ ಲಿಂಗುವನ್ನ ಭೈರವೇಶ್ವರ ಶಿಖರ, ಭೈರವೇಶ್ವರ ಲಿಂಗು ಅಂತ ಕೂಡ ಕರಿತೇವೆ.
ಸೊ ನೆಕ್ಸ್ಟ್ ಅಗ್ನಶಿನಿ ರಿವರ್ ಪ್ರೊಫೈಲ್ ಬಗ್ಗೆ ನೋಡ್ಕೊಳ್ಳೋಣ. ಅಗ್ನಶಿನಿ ರಿವರ್ ಪ್ರೊಫೈಲ್ ಬಂದ್ಬಿಟ್ಟು ಅಗ್ನಶಿನಿ ಬಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಡೆವಲಪ್ ಆಗುತ್ತೆ. ಅಗ್ನಶಿನಿ ರಿವರ್ ಬಂದ್ಬಿಟ್ಟು ಫ್ರೀ ಫ್ಲೋಯಿಂಗ್ ರಿವರ್. ಫ್ರೀ ಫ್ಲೋಯಿಂಗ್ ರಿವರ್ ಅಂತ ಹೇಳಿದ್ರೆ ಇದು ಯಾವುದೇ ಟ್ರಿಬ್ಯೂಟರಿಯಿಂದ ಬರ್ತಾ ಇಲ್ಲ, ಡೈರೆಕ್ಟ್ ಆಗಿ ವೆಸ್ಟರ್ನ್ ಘಾಟ್ಸ್ ಇಂದ ಎಮರ್ಜ್ ಆಗ್ತಾ ಇದೆ, ವೆಸ್ಟರ್ನ್ ಘಾಟ್ಸ್ ಇಂದ ಡೆವಲಪ್ ಆಗ್ಬಿಟ್ಟು ಬರ್ತಾ ಇದೆ. ಅದಕ್ಕೆ ಇದನ್ನ ಫ್ರೀ ಫ್ಲೋಯಿಂಗ್ ರಿವರ್ ಅಂತ ಕರಿತೀವಿ. ಅಂಡ್ ಆಲ್ಸೋ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಅರೇಬಿಯನ್ ಸೀಗೆ ಹೋಗಿ ಮರ್ಜ್ ಆಗತ್ತೆ. ಎಲ್ಲಿಂದ ಅಂತ ಹೇಳಿದ್ರೆ ತಡ್ರಿ, ಕರ್ನಾಟಕ. ಅಂಡ್ ಅಗ್ನಶಿನಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ವೈ? ಬಿಕಾಸ್ 2024 ಅಲ್ಲಿ ಇದನ್ನ ವೆಟ್ಲ್ಯಾಂಡ್ ಅಂದ್ರೆ ರಾಮ್ಸಾರ್ ಕನ್ವೆನ್ಷನ್ ಇದೆಯಲ್ಲ ಅದಕ್ಕೆ ಜಾಯಿನ್ ಮಾಡ್ಲಾಗತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ 2024ರಲ್ಲಿ ಇದನ್ನ ಜಾಯಿನ್ ಮಾಡಾದ್ಮೇಲೆ ಅಗ್ನಶಿನಿ ಎಸ್ಚುರಿ ಎಕನಾಮಿಕಲಿ ಇಂಪಾರ್ಟೆಂಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಮೋರ್ ಫಿಶಿಂಗ್ ಆಕ್ಟಿವಿಟೀಸ್ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇದರಿಂದ ಟೂರಿಸಂ ಆಕ್ಟಿವಿಟಿ ಡೆವಲಪ್ ಆಗುತ್ತೆ, ಭಾರತದ GDPಗೆ ಹೆಲ್ಪ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಅಗ್ನಶಿನಿ ರಿವರ್ ಬಗ್ಗೆ ನೋಡ್ಕೊಂಡ್ರೆ ಅಗ್ನಶಿನಿ ರಿವರ್ ಬಂದ್ಬಿಟ್ಟು ಫ್ರೀ ಫ್ಲೋಯಿಂಗ್ ರಿವರ್, ಬಟ್ ಅದಕ್ಕೆ ಟ್ರಿಬ್ಯೂಟರೀಸ್ ಗಳಿವೆ. ಯಾವ್ಯಾವ ಟ್ರಿಬ್ಯೂಟರೀಸ್ ಅಂತ ಹೇಳಿದ್ರೆ ಮೊದಲನೇದಾಗಿ ದೋಣಿಹಳ್ಳ ದ ಮೇಜರ್ ಟ್ರಿಬ್ಯೂಟರಿ. ಎರಡನೇದಾಗಿ ಚಂಡಿಕಾ ಹೊಳೆ ಕೂಡ ಮೇಜರ್ ಟ್ರಿಬ್ಯೂಟರಿ. ಮಸ್ತಿಮನೆ. ನೆಕ್ಸ್ಟ್ ಬೆಣ್ಣೆಹೊಳೆ. ಈ ರೀತಿಯಾದಂತಹ ಮೇಜರ್ ಟ್ರಿಬ್ಯೂಟರೀಸ್ ಗಳನ್ನ ನಾವು ಅಗ್ನಶಿನಿ ರಿವರ್ಗೆ ನೋಡಬಹುದಾಗತ್ತೆ. ಬಟ್ ಎಕ್ಸಾಮ್ ಅಲ್ಲಿ ಎಸ್ಪೆಷಲಿ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ವಾಟರ್ ಫಾಲ್ಸ್ ಗಳನ್ನ ಕೇಳ್ತಾರೆ. ಸೊ ವಾಟರ್ ಫಾಲ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ ಬುರುಡೆ ವಾಟರ್ ಫಾಲ್ಸ್, ನೆಕ್ಸ್ಟ್ ದಬ್ಬೆ ವಾಟರ್ ಫಾಲ್. ಮೇಜರ್ ವಾಟರ್ ಫಾಲ್ಸ್ ಗಳನ್ನ ಮಾತ್ರ ಇಲ್ಲಿ ತಗೊಂಡಿರೋದು ಬಿಕಾಸ್ ಎಕ್ಸಾಮ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್, ಈವನ್ UPSC ಯಲ್ಲೂ ಕೂಡ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ವಾಟೆ ವಾಟರ್ ಫಾಲ್ ಜೊತೆಗೆ ಬೆಣ್ಣೆಹೊಳೆ ಫಾಲ್ಸ್, ಅಂದ್ರೆ ಬೆಣ್ಣೆಹೊಳೆ ರಿವರ್ ಇದೆಯಲ್ವಾ ಅಲ್ಲಿ ಫಾರ್ಮ್ ಆಗೋ ವಾಟರ್ ಫಾಲ್ಸ್, ಅದಕ್ಕೆ ಇದು ಬೆಣ್ಣೆಹೊಳೆ ವಾಟರ್ ಫಾಲ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟ್ ಉಂಚಳ್ಳಿ ವಾಟರ್ ಫಾಲ್ಸ್. ಸೊ ಈ ವಾಟರ್ ಫಾಲ್ಸ್ ಗಳು ಮೇಜರ್ ವಾಟರ್ ಫಾಲ್ಸ್ ನಾವು ಅಗ್ನಶಿನಿ ರಿವರ್ ಬಗ್ಗೆ ನೋಡ್ಬೇಕಾಗಿರೋದು. ಸೊ ಇದಿಷ್ಟು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಈಗ ರೆಕಗ್ನೈಸ್ ಆಗಿರುವಂತಹ ಯಾಣ ಕೇವ್ ಬಗ್ಗೆ. ಸೊ ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಾದ್ರೂ ಕೇಳಬಹುದು, ಮೇನ್ಸ್ ಅಲ್ಲಾದ್ರೂ ಕೇಳಬಹುದು. ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರೆ ಯಾಣ ಕೇವ್ ಬಗ್ಗೆ ಕೇಳಿದ್ದಾರೆ, ಮೇನ್ಸ್ ಅಲ್ಲಿ ಕೇಳಿದ್ರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಜಿಯೋ ಹೆರಿಟೇಜ್ ಸೈಟ್ಸ್ ಮತ್ತೆ ಯಾಣ ಕೇವ್ ಬಗ್ಗೆ ಕೇಳ್ತಾರೆ. ಅದಕ್ಕೆ ಇಂಪಾರ್ಟೆನ್ಸ್ ನ ಬರಿಬೇಕು, ಚಾಲೆಂಜಸ್ ನ ಬರಿಬೇಕು. ಸೊ ಇಷ್ಟೆಲ್ಲ ಜಿಯೋ ಹೆರಿಟೇಜ್ ಸೈಟ್ಸ್ ಗಳನ್ನ ರೆಕಗ್ನೈಸ್ ಮಾಡಿದ್ದಾರೆ ಅಲ್ವಾ. ಹಾಗಿದ್ರೆ ಜಿಯೋ ಹೆರಿಟೇಜ್ ಸೈಟ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಅವೇರ್ನೆಸ್. ಅಲ್ಲಿರುವಂತಹ ಲೋಕಲ್ ಪೀಪಲ್ಗೆ ಅದರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದು. ಎರಡನೇದಾಗಿ ಪ್ರಾಪರ್ ಮೇಂಟೆನೆನ್ಸ್ ಇಲ್ಲದೆ ಇರೋದು. ಮೇಂಟೆನೆನ್ಸ್ಗೋಸ್ಕರ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ಸ್ ಗಳು ಸಿಗ್ತಾ ಇಲ್ಲ, ಫಂಡಿಂಗ್ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಈ ರೀತಿಯಾದಂತಹ ಮೇಜರ್ ಪ್ರಾಬ್ಲಮ್ಸ್ ಇಂದ ಜಿಯೋ ಹೆರಿಟೇಜ್ ಸೈಟ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ. ಸೊ ಇದೆಷ್ಟು ನಮ್ಗೆ ಎಕ್ಸಾಮ್ ಅಲ್ಲಿ ಕ್ರಿಟಿಕಲಿ ಅನಲೈಸ್ ಅಂತ ಕೇಳಿದ್ರೆ ಮೇನ್ಸ್ ಅಲ್ಲಿ ಚಾಲೆಂಜಸ್ ನ ಬರಿಬೇಕು, ಇಂಪಾರ್ಟೆನ್ಸ್ ನ ಬರಿಬೇಕು, ಎಕ್ಸಾಂಪಲ್ಸ್ ಗಳನ್ನ ಇನ್ಕ್ಲೂಡ್ ಮಾಡಲೇಬೇಕು ಅಂಡ್ ಅಂಡರ್ಲೈನ್ ಈಚ್ ಅಂಡ್ ಎವ್ರಿ ಎಕ್ಸಾಂಪಲ್ಸ್. ಸೊ ಇದಿಷ್ಟು ಜಿಯೋ ಹೆರಿಟೇಜ್ ಸೈಟ್ ಬಗ್ಗೆ. ನೆಕ್ಸ್ಟ್ ಪ್ರಿಲಿಮ್ಸ್ ಬಗ್ಗೆ ಕ್ವಶನ್ ನ ನೋಡ್ಕೊಳ್ಳೋಣ. ಮೊದಲನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಯಾಣ ಕೇವ್ಸ್ ಅಂಡ್ ಅಗ್ನಶಿನಿ ರಿವರ್. ಸೊ ಈ ರೀತಿ ಕ್ವಶನ್ಸ್ ನ ಕೇಳ್ತಾರೆ, ಎರಡನ್ನು ಮರ್ಜ್ ಮಾಡಿ. ಯಾಣ ಕೇವ್ represent a unique karst topography characterized by massive black crystalline limestone monoliths. ಎರಡನೇದು, the Agnashini river is a west flowing river originating in Western Ghats that famous and internationally recognized Ramsar estuary. Third option, the Agnashini river is one of the major tributary of the Kaveri river. So third option wrong. Why? Because Agnashini river is a free flowing river. ಸೊ ಇಲ್ಲಿ ಹೇಳ್ದೆ ಅಗ್ನಶಿನಿ ರಿವರ್ ಬಗ್ಗೆ ಹೇಳ್ಬೇಕಾದ್ರೆ ಅಗ್ನಶಿನಿ ರಿವರ್ ಯಾವುದಕ್ಕೂ ಕೂಡ ಟ್ರಿಬ್ಯೂಟರಿ ಅಲ್ಲ, ಬಿಕಾಸ್ ಇದು ಫ್ರೀ ಫ್ಲೋಯಿಂಗ್ ರಿವರ್ ಅಂತ. ಕರೆಕ್ಟಾ? ಸೊ ಥರ್ಡ್ ಆಪ್ಷನ್ ರಾಂಗು. ಥರ್ಡ್ ಆಪ್ಷನ್ ನಾವ್ ಎಲಿಮಿನೇಟ್ ನ ಮಾಡ್ಕೊಂಡ್ರೆ ಆನ್ಸರ್ ಬಂದ್ಬಿಟ್ಟು 1 and 2. ಯುನಿಕ್ ಫೀಚರ್ ಏನು ಯಾಣದು? ಬ್ಲಾಕ್ ಕ್ರಿಸ್ಟಲಿನ್ ಲೈಮ್ ಸ್ಟೋನ್ದು. ಅಂಡ್ ಆಲ್ಸೋ ಅಗ್ನಶಿನಿ ವೆಸ್ಟರ್ನ್ ಘಾಟ್ಸ್ ಇಂದ ಡೆವಲಪ್ ಆಗಿ
ರಾಮ್ಸಾರ್ ಸೈಟಿಗೆ ರೆಕಗ್ನಿಷನ್ ಪಡ್ಕೊಂಡಿದೆ. ಎರಡನೇ ಕ್ವಶನ್ ನೋಡ್ಕೊಳ್ಳೋಣ. With reference to the administrative and significance of geological heritage site in India, consider the following statement. First option. The Geological Survey of India acts as a sole nodal agency for submitting the geological sites to the UNESCO World Heritage Convention. So second one, geoheritage sites like the Sivalik Fossil Park provide critical insight into paleoclimates, ancient ecosystem and evolutionary history of life. ಇದು ಕರೆಕ್ಟ್. ಬಟ್ ಫಸ್ಟ್ ಆಪ್ಷನ್ ಬರೋಣ. ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಕ್ಟ್ ಆಸ್ ದ ಸೋಲ್ ನೋಡಲ್ ಏಜೆನ್ಸಿ ಫಾರ್ ಸಬ್ಮಿಟಿಂಗ್ ದ ಜಿಯೋಲಜಿಕಲ್ ಸೈಟ್ಸ್ ಟು ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್. ಇದು ಸರಿಯಾದ ಉತ್ತರ. ಆಕ್ಚುಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನೋಡಲ್ ಏಜೆನ್ಸಿಯಾಗಿ ವರ್ಕ್ ಆಗತ್ತೆ. ನಾವಿಲ್ಲಿ ನೋಡಿದ್ವಿ. Archaeological Survey of India act as a central nodal agency for UNESCO World Heritage Convention submission. So first option wrong. So answer bandu 2 only is the correct answer. Archaeological Survey of India ಮಾಡುತ್ತೆ, but maintenance ಮಾಡೋದು ಯಾರು? Geological Survey of India. ಇದಿಷ್ಟು ಇವತ್ತಿನ ವಿಡಿಯೋ ಬಗ್ಗೆ. ಸೊ ಒಂದು ಮೇನ್ಸ್ಗೆ ಯಾವ ತರ ಓದ್ಬೇಕು ಅಂಡ್ ಪ್ರಿಲಿಮ್ಸ್ಗೆ ಯಾವ ತರ ಇಂಪಾರ್ಟೆಂಟ್ ಎರಡನ್ನು ಕೂಡ ನೋಡ್ಕೊಂಡ್ವಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ, ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.